ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇದು ಇವತ್ತಿನ ವಿಶೇಷ ವರದಿ. ಧರ್ಮಸ್ಥಳದ ಸುತ್ತ ಹೆಣೆದುಕೊಂಡಿರುವ ರಹಸ್ಯಗಳು ಇದೀಗ ಸುರುಳಿಯಾಗಿ ಬಿಚ್ಚಿಕೊಳ್ಳಲಾರಂಭಿಸಿದೆ. ಬಂಗ್ಲೆಗುಡ್ಡೆ ಕಾಡಿನಲ್ಲಿ ಸಿಕ್ಕ ಅಸ್ಥಿ ಪಂಜರಗಳ ರಾಶಿ. ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ವಿರುದ್ಧ ದಾಖಲಾಗ್ತಿರುವ ಸಾಲು ಪ್ರಕರಣಗಳು, ಹೈಕೋರ್ಟ್ನಿಂದ ಎಸ್ಐಟಿಗೆ ನೋಟಿಸ್ ಮತ್ತು ಕೇರಳದಿಂದ ಬಂದ ಒಂದು ಪತ್ರ. ಈ ಎಲ್ಲ ಬೆಳವಣಿಗೆಗಳು ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಹಾಗಾದರೆ ಧರ್ಮಸ್ಥಳದಲ್ಲಿ ನಿಜವಾಗಿ ನಡೀತಾ ಇರೋದಾದ್ರೂ ಏನು, ಅವೆಲ್ಲವನ್ನು ನೋಡೋಣ. ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮೊದಲಿಗೆ ನೋಡೋಣ ಬಂಗ್ಲೆಗುಡ್ಡೆಯ ಬೆಚ್ಚಿ ಬೀಳಿಸುವ ಸತ್ಯ. ಸೌಜನ್ಯ ಮಾವ ವಿಠಲ್ ಗೌಡ ತೋರಿಸಿದ ಧರ್ಮಸ್ಥಳದ ಬಂಗ್ಲೆಗುಡ್ಡೆ ಮೀಸಲು ಅರಣ್ಯ ಇದೀಗ ನಿಗೂಢತೆಯ ಕೇಂದ್ರವಾಗಿದೆ. ಇಲ್ಲಿ ವಿಶೇಷ ತನಿಖಾ ದಳ ನಡೆಸಿದ ಬುಧವಾರದ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 5 ತಲೆಬುರುಡೆಗಳು ಮತ್ತು ಅಸಂಖ್ಯಾತ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ. ಇದು ಸಾಮಾನ್ಯ ಶೋಧ ಅಲ್ಲ. ವಿಧಿವಿಜ್ಞಾನ ತಂಡವು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಮೂಳೆಗಳು ಸಿಕ್ಕ ಜಾಗದಿಂದ ಪಿವಿಸಿ ಪೈಪ್ಗಳ ಮೂಲಕ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿದೆ. ಈ ಮಣ್ಣಿನ ರಾಸಾಯನಿಕ ವಿಶ್ಲೇಷಣೆ, ದೇಹಗಳು ಇಲ್ಲೇ ಕೊಳೆತಿದ್ದ ಅಥವಾ ಬೇರೆಡೆಯಿಂದ ತಂದು ಇಲ್ಲಿ ಹೂಳಲಾಗಿದೆಯೇ ಎನ್ನುವ ಪ್ರಶ್ನೆಗೆ ಉತ್ತರ ನೀಡಲಿದೆ. ಆ ಮೂಲಕ ಅಸಲಿ ಸತ್ಯವನ್ನ ವೈಜ್ಞಾನಿಕವಾಗಿ ಹೊರತೆಗೆಯಲಿದೆ. ಈ ಸಾಕ್ಷ್ಯಗಳು ಬಂಗ್ಲೆಗುಡ್ಡೆ ರಹಸ್ಯವನ್ನ ಭೇದಿಸುವಲ್ಲಿ ನಿರ್ಣಾಯಕವಾಗಲಿದೆ. ಒಂದೆಡೆ ಅಸ್ಥಿಪಂಜರಗಳ ಶೋಧ ನಡೆಯುತ್ತಿದ್ರೆ, ಇನ್ನೊಂದೆಡೆ ಹೋರಾಟದ ನೇತೃತ್ವ ವಹಿಸಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸುತ್ತ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ಸೌಜನ್ಯಾಳಿಗೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಇದೀಗ ಪ್ರಕರಣಗಳ ಸರಮಾಲೆಗೆ ದಾಖಲಾಗ್ತಿದೆ. ಬುಧವಾರ ಹೊಸದಾಗಿ ಅವರ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇತ್ತೀಚೆಗೆ ಎಸ್ಐಟಿ ಅವರ ಮನೆಯಲ್ಲಿ ಶೋಧ ನಡೆಸಿತ್ತು. ಈ ವೇಳೆ 2 ತಲವಾರ್ ಮತ್ತು 1 ಬಂದೂಕು ಪತ್ತೆಯಾಗಿದೆ. ಅದನ್ನೇ ಇಟ್ಕೊಂಡು ಅವರ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇದೇ ಹೊತ್ತಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಕೂಡ ಕಾನೂನಿನ ಬಾಗಿಲು ಬಡಿದಿದ್ದಾರೆ. ರಾಜಕೀಯ ಒತ್ತಡದಿಂದ ತಮ್ಮ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿ ದೌರ್ಜನ್ಯ ಎಸಗಲಾಗ್ತಿದೆ ಅಂತ ಅವರು ಆರೋಪಿಸಿದ್ದಾರೆ. ಈ ಸಂಬಂಧ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೆ ಅವರು ದೂರು ನೀಡಿದ್ದಾರೆ. ಈ ದೂರಿನಲ್ಲಿ ಅವರು ತಮ್ಮ ಮತ್ತು ತಮ್ಮ ಬೆಂಬಲಿಗರ ಮೇಲಿನ ಎಲ್ಲ ಎಫ್ಐಆರ್ಗಳ ಬಗ್ಗೆ ಸ್ವತಂತ್ರ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಇವೆಲ್ಲ ಒಂದು ಕಡೆಯಾದ್ರೆ, ಇದೀಗ ಈ ಪ್ರಕರಣ ಕೇವಲ ದಕ್ಷಿಣ ಕನ್ನಡಕ್ಕೆ ಸೀಮಿತವಾಗಿಲ್ಲ. ಇದರ ಪ್ರತಿಧ್ವನಿ ಈಗ ಹೈಕೋರ್ಟ್ ಮತ್ತು ನೆರೆಯ ಕೇರಳವನ್ನು ತಲುಪಿದೆ. ಪುರಂದರ ಗೌಡ ಮತ್ತು ತುಕಾರಾಂ ಅನ್ನುವರು ಪ್ರಕರಣ ಸಂಬಂಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ನಾವು ಗುರುತಿಸಿದ್ದ ಸಮಾಧಿ ಸ್ಥಳಗಳನ್ನು ಪರಿಶೀಲಿಸಿ ಶವಗಳನ್ನು ಹೊರತೆಗೆಯಲು ಎಸ್ಐಟಿ ಮೀನಾಮೇಷ ಎಣಿಸ್ತಿದೆ ಅಂತ ಇವರು ದೂರಿದ್ದಾರೆ. ಹೀಗಾಗಿ ಕಾಲಮಿತಿಯಲ್ಲಿ ಶೋಧ ನಡೆಸಲು ಆದೇಶ ನೀಡಬೇಕು ಅಂತ ಇವರು ಅರ್ಜಿಯಲ್ಲಿ ಮನವಿ ಮಾಡಿದ್ದಾರೆ. ಇವರು ನೀಡಿದ ದೂರಿನ ಅನ್ವಯ ಎಸ್ಐಟಿಗೆ ಕರ್ನಾಟಕ ಹೈಕೋರ್ಟ್ ನೋಟಿಸ್ ಕೂಡ ಜಾರಿ ಮಾಡಿದೆ. ಇದೇ ವೇಳೆ ಮತ್ತೊಂದು ಪ್ರಮುಖ ಬೆಳವಣಿಗೆಯಲ್ಲಿ 2018ರಲ್ಲಿ ದಕ್ಷಿಣ ಕನ್ನಡದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದ ತಮ್ಮ ತಂದೆ ಕೆಜೆ ಜಾಯ್ ಅವರ ಕೊಲೆ ಪ್ರಕರಣವನ್ನ ಮರುತನಿಖೆ ಮಾಡುವಂತೆ ಮಗ ಅನೀಶ್ ಜೋಸ್ ಕೇರಳ ಸರ್ಕಾರಕ್ಕೆ ದೂರು ನೀಡಿದ್ರು. ಈ ದೂರನ್ನು ಗಂಭೀರವಾಗಿ ಪರಿಗಣಿಸಿದ ಕೇರಳ ಸರ್ಕಾರ ಪ್ರಕರಣವನ್ನು ಮರು ತನಿಖೆ ಮಾಡುವಂತೆ ಕರ್ನಾಟಕದ ಡಿಜಿಪಿಗೆ ಅಧಿಕೃತವಾಗಿ ಪತ್ರ ಬರೆದಿದೆ. ಇದು ಧರ್ಮಸ್ಥಳದ ಸುತ್ತ ನಡೆದಿದೆ ಎನ್ನಲಾದ ಇನ್ನಷ್ಟು ಅಪರಾಧಗಳ ಮೇಲೆ ಬೆಳಕು ಚೆಲ್ಲುವ ಸಾಧ್ಯತೆಯಿದೆ. ಹಾಗಾದ್ರೆ ಈ ಎಲ್ಲ ಘಟನೆಗಳು ನಮಗೆ ಹೇಳ್ತಾ ಇರೋದೇನು? ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕ ಅಸ್ಥಿಪಂಜರಗಳು ಯಾರವು? ಅವುಗಳ ಹಿಂದಿನ ಕರಾಳ ಕಥೆಯೇನು? ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲಿನ ಆರೋಪಗಳು ರಾಜಕೀಯ ಪ್ರೇರಿತವ ಅಥವಾ ಕಾನೂನುಬದ್ಧವ? ಹೈಕೋರ್ಟ್ ಮತ್ತು ಕೇರಳ ಸರ್ಕಾರದ ಮಧ್ಯಪ್ರವೇಶದಿಂದ ತನಿಖೆಗೆ ಹೊಸ ದಿಕ್ಕು ಸಿಗಲಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಬೇಕಿದೆ. ಒಂದು ಮಾತ್ರ ಸ್ಪಷ್ಟ, ಧರ್ಮಸ್ಥಳದ ಪ್ರಕರಣ ಇದೀಗ ಅತ್ಯಂತ ನಿರ್ಣಾಯಕ ಹಂತ ತಲುಪಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸತ್ಯಗಳು ಹೊರಬೀಳುವ ನಿರೀಕ್ಷೆಯಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮಗೇನನ್ಸುತ್ತೆ? ಧರ್ಮಸ್ಥಳ ಪ್ರಕರಣ ಮುಂದೆ ಇನ್ಯಾವ ತಿರುವು ಪಡೆದುಕೊಳ್ಳಬಹುದು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಹತ್ವದ ಅಪ್ಡೇಟ್ ಜೊತೆಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.